ಮರುದಿನ ಎಂದಿನಂತೆ ಕಾಲೇಜಿಗೆ ಬಂದ ಭಕ್ತಿ ಕ್ಲಾಸಿನಲ್ಲಿ ಭಕ್ತಿ ಅವಳ ಗೆಳತಿಯೊಂದಿಗೆ ಮೊದಲ ಬೆಂಚಿನಲ್ಲಿ ಮಾತನಾಡುತ್ತಾ ಕುಳಿತಾಗ ಒಬ್ಬ ಹುಡುಗಿ ಇವರ ಹತ್ತಿರಕ್ಕೆ ಬಂದು, ನಾನು ಇಲ್ಲಿ ಕುಳಿತುಕೊಳ್ಳಬಹುದಾ ಎಂದು ಕೇಳುತ್ತಾಳೆ. ಆಗ ಮಾತಿನಲ್ಲಿ ಮಗ್ನರಾದ ಇಬ್ಬರು ಹುಡುಗಿಯರು ತಲೆ ಎತ್ತಿ ಯಾರಪ್ಪ ಎಂದು ನೋಡಿದಾಗ ಆ ಹುಡುಗಿ ತುಂಬ ಮುದ್ದಾಗಿ ಕಾಣಿಸುತ್ತಾಳೆ ಇವರಿಗೆ. ಆಗ ಭಕ್ತಿ ಆಫ್ಕೋರ್ಸ್ ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದಾಗ ಆ ಹುಡುಗಿ ಥ್ಯಾಂಕ್ ಯು ಎಂದು ಮುಗುಳ್ನಕ್ಕು, ಹಾಯ್, ನಾನು ಕೃಷಿಕಾ ಅಂತ, ಕ್ಯಾನ್ ವಿ ಬಿ ಫ್ರೆಂಡ್ಸ್ ಎಂದು ಕೇಳಿದಾಗ ಇವರಿಬ್ಬರು ಖಂಡಿತ, ನಾನು ಭಕ್ತಿ, ಇವಳು ನನ್ನ ಗೆಳತಿ ರಕ್ಷಾ ಎಂದು ಪರಿಚಯಿಸಿಕೊಳ್ಳುತ್ತಾರೆ. ನಮ್ಮ ಇನ್ನೊಂದಿಷ್ಟು ಜನ ಗೆಳೆಯರಿದ್ದಾರೆ, ಅವರಿನ್ನೂ ಟೈಮ್ ಆಗಿಲ್ಲವಲ್ಲ, ಅದಕ್ಕೆ ಇನ್ನೂ ಬಂದಿಲ್ಲ ಎಂದು ಹೇಳುತ್ತಾರೆ. ಹೀಗೆ ಮಾತಿನ ಮಲ್ಲಿಯರು ಮಾತನಾಡುತ್ತಾ ಕುಳಿತಾಗ ಅವರ ಗೆಳೆಯರು ಬಂದು ಸೇರಿಕೊಳ್ಳುತ್ತಾರೆ. ಹೀಗೆ ಎಲ್ಲರೂ ಅತ್ಯುತ್ತಮ ಗೆಳೆಯರಾಗ್ತಾರೆ. ಹಾಗೆ ಅಂದು ಅವರ ಪಾಠಗಳು ಶುರುವಾಗುತ್ತವೆ. ಅವರಿಗೆ ಇವಳು ಕಾಲೇಜು ಸಂಸ್ಥಾಪಕರ ಮೊಮ್ಮಗಳು ಎಂದು ಯಾರಿಗೂ ತಿಳಿದಿರುವುದಿಲ್ಲ, ಹಾಗೆ ಇವಳು ತಿಳಿಸಿರುವುದಿಲ್ಲ. ಹೀಗೆ ದಿನಗಳು ಕಳೆದು ವಾರವಾಗುತ್ತದೆ. 2 ದಿನ ಬಿಟ್ಟು ಅವರಿಗೆ ಫ್ರೆಷರ್ಸ್ ಡೇ ಇರುವುದಾಗಿ ನೋಟಿಸ್ ಬಂದಿರುತ್ತದೆ. ಅದನ್ನು ಕೇಳಿ ಸಂತಸದಿಂದ ಎಲ್ಲ ವಿದ್ಯಾರ್ಥಿಗಳು ಹೋ ಎಂದು ಕಿರ್ಚುತ್ತಾರೆ. ಅಂದು ಅವರ ಫ್ರೆಷರ್ಸ್ ಡೇ. ಕೃಷಿಕಾ ಮತ್ತು ರಕ್ಷಾ ಬಂದು ಗೇಟಿನ ಹೊರಗಡೆ ನಿಂತು ಭಕ್ತಿಗೋಸ್ಕರ ಕಾಯುತ್ತಿರುತ್ತಾರೆ. ಲೇ, ಎಲ್ಲೇ ಇವಳು ಇನ್ನು ಬಂದಿಲ್ವಲ್ಲ, ನಮಗೆ ಬೇಗ ಬಾ ಅಂತ ಹೇಳಿ ಇವಾಗ ಲೇಟ್ ಮಾಡ್ತಿದ್ದಾಳೆ, ಕಾಲ್ ಮಾಡಿ ಕೇಳು ಎಲ್ಲಿದ್ದಾಳೋ ಏನೋ ಗೂಬೆ. ಈ ಹೇಮಂತ್ ಬೇರೆ ಆಗ್ಲಿಂದ ಒಂದೇ ಸಮ ಎಲ್ಲಿದ್ದೀರಾ ಅಂತ ಕಾಲ್ ಮಾಡಿ ಬಡ್ಕೊಳ್ತಿದ್ದಾನೆ ಎಂದು ಕೃಷಿ ರಕ್ಷಾಗೆ ಹೇಳುತ್ತಿದ್ದಳು. ಕಣೆ, ಬೆಳಗ್ಗೆ ಮನೆ ಬಿಡುವಾಗಲೇ ನಾನು ಅವಳಿಗೆ ಕಾಲ್ ಮಾಡಿ ಹೇಳಿದ್ದೆ, ಆಗಲೇ ರೆಡಿಯಾಗಿ ಮನೆಯಿಂದ ಹೊರಟೆ ಎಂದು ಹೇಳಿದ್ಲು. ಇವಾಗ ಎಲ್ಲಿದ್ದಾಳೋ ಏನೋ, ಇರು ಇನ್ನೊಮ್ಮೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಮಾಡಲು ಮೊಬೈಲ್ ತೆಗೆದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಕೃಷಿ ದೂರದಲ್ಲಿ ಭಕ್ತಿ ನಡೆದು ಬರುತ್ತಿದ್ದುದನ್ನು ನೋಡುತ್ತಾಳೆ. ಕೃಷಿ, ಹೇ ಬೇಡ ಬಿಡು, ಅವಳೇ ಅಲ್ಲಿ ನಡ್ಕೊಂಡು ಬರ್ತಿದ್ದಾಳೆ ಸುಂದ್ರಿ ಎಂದು ಹೇಳುತ್ತಾಳೆ. ಭಕ್ತಿ ಇವರಿಬ್ಬರನ್ನು ದೂರದಿಂದಲೇ ನೋಡಿ ಕೈ ಬೀಸುತ್ತಾಳೆ. ಅಷ್ಟೇ ಬೇಗ ಇವರ ಹತ್ತಿರ ಓಡಿ ಬರುತ್ತಾಳೆ. ಹೇ ಹುಷಾರು ಕಣೆ, ನಿಧಾನ ಎಂದು ಕೃಷಿ ಎಚ್ಚರಿಸುತ್ತಾಳೆ. ಅಷ್ಟರಲ್ಲೇ ಅವಳ ಹೀಲ್ಸ್ ಎಡವಿ ಎದುರಿನಲ್ಲಿರುವವರಿಗೆ ಡಿಕ್ಕಿ ಹೊಡೆದು ಇನ್ನೇನು ಬೀಳಬೇಕು. ಅಷ್ಟರಲ್ಲಿ ಅದೇ ಬಲಿಷ್ಠ ಕೈಗಳು ಅವಳ ನಡು ಬಳಸಿ ಹಿಡಿದುಕೊಳ್ಳುತ್ತವೆ. ಬಿದ್ದೆ ಬಿಟ್ಟೆ ಎಂದು ಭಯದಿಂದ ಕಣ್ಣು ಮುಚ್ಚಿದ ಭಕ್ತಿ ಒಂದೇ ಕಣ್ಣು ಬಿಟ್ಟು ನಾನು ಬಿದ್ದೆನಾ ಎಂದು ತನಗೆ ತಾನೇ ಕೇಳಿಕೊಂಡಿದ್ದಳು. ಅವಳ ಮುದ್ದು ಮುಖ, ಕಣ್ಣು ಮುಚ್ಚಿದ ಪರಿ. ಅವಳ ಭಯ ನೋಡಿ ಆ ವ್ಯಕ್ತಿ ಅವಳನ್ನು ಹಾಗೆ ನೋಡುತ್ತಾ ನಿಂತು ಬಿಟ್ಟಿರುತ್ತಾನೆ. ಅವಳ ಮಾತು ಅವನ ಎಚ್ಚರಿಸಿ, ಇಲ್ಲ ರೀ, ಕಣ್ಣು ಬಿಡಿ ಎಂದು ಹೇಳಿದಾಗ ಕಣ್ಣು ಬಿಟ್ಟು ಅವರ ಮುಖ ನೋಡಿ ದಗ್ಗನೆ ಅವನಿಂದ ದೂರ ಸರಿದು ನಿಂತು, ಅದು ಸಾರಿ ಸರ್, ನಾನು ನೋಡಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಹೇಳಿದಾಗ, ಇದಕ್ಕೋಸ್ಕರನೇ ಕಾಯುತ್ತಿರುತ್ತೀನಿ ನಾನು. ಈ ಏಂಜಲ್ ಎಲ್ಲಿದ್ಲು ಇಷ್ಟು ದಿನ? ನೋಡೋಕೆ ಒಳ್ಳೆ ದಂತದ ಗೊಂಬೆ ಥರ ಇದ್ದಾಳೆ, ಬಿಡಬಾರ್ದು ಇವಳನ್ನ ಎಂದುಕೊಂಡು, ರೀ ಮೇಡಮ್ ಹುಷಾರು, ಬಿದ್ದಿದ್ರೆ ಏನ್ರಿ ಮಾಡ್ತಿದ್ರೆ, ಇನ್ನೊಮ್ಮೆ ಬಿದ್ದರೆ ಹಿಡಿಯೋಕೆ ನಾನಿರಲ್ಲ, ನೋಡಿಕೊಂಡು ಓಡಾಡಿ ಸರಿನಾ ಎಂದು ನಯವಾಗಿ ಹೇಳಿದ ನಯವಂಚಕ. ಸರಿ ಸರ್ ಎಂದಳಾದರೂ ಅವಳಿಗೆ ಅವನ ಕೊನೆ ಮಾತು ಮನಸ್ಸಿಗೆ ರುಚಿಸಲಿಲ್ಲ. ಅದನ್ನು ಅವಳು ಮುಖದಲ್ಲಿ ತೋರಿಸಿದಳು. ಅದನ್ನು ತಿಳಿದ ಅವನು, ಮೇಡಮ್ ತಪ್ಪು ತಿಳಿಯಬೇಡಿ, ಹುಷಾರಾಗಿ ನಡ್ಕೊಂಡು ಓಡಾಡಿ, ನನ್ನಷ್ಟು ಒಳ್ಳೆಯವರು ಇರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಎಂದು ಹೇಳಿದ ಅವನು. ಅವಳನ್ನು ಹೆವೆ ಹಿಕ್ಕದೆ ತಿನ್ನುವಂತೆ ನೋಡುತ್ತಲೇ ಇದ್ದ. ಅದನ್ನು ಭಕ್ತಿ ಗಮನಿಸಲೇ ಇಲ್ಲ. ಅವನನ್ನು ಧನ್ಯತ ಭಾವದಿಂದ ನೋಡುತ್ತಿದ್ದಳು. ಅಷ್ಟರಲ್ಲಿ ಕೃಷಿ ಮತ್ತು ರಕ್ಷಾ ಅಲ್ಲಿಗೆ ಬಂದು, ಲೇ ಲೂಸು, ನೋಡಿಕೊಂಡು ಬರೋಕೆ ನಿಂಗೆ ಕೋತಿ, ಬಿದ್ದಿದ್ರೆ ಏನು ಮಾಡ್ತಿದ್ದೆ ನಿನ್ನ ಎಂದು ರಕ್ಷಾ ಬೈಯುತ್ತಲೇ ಇದ್ದಳು. ಅದಕ್ಕೆ ತಡೆ ಮಾಡುವಂತೆ ಕೃಷಿ, ಎಲ್ಲಾದರೂ ಹೇಟಾಗಿದ್ಯಾ, ಕಾಲು ನೋವಾಯ್ತಾ ಎಂದು ಕೇಳುತ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋಕೆ ಏನು ರೋಗ ಇವಕ್ಕೆತ್ತು ಎಂದುಕೊಂಡ. ಇಲ್ಲ ಮೇಡಮ್, ಅವರಿಗೆ ಏನೂ ಆಗಿಲ್ಲ, ನೀವು ಚಿಂತೆ ಮಾಡಬೇಡಿ, ನಾನು ಇವರನ್ನು ಇಟ್ಕೊಂಡೆ ಎಂದು ಅವನು ಹೇಳುತ್ತಾನೆ. ಥ್ಯಾಂಕ್ ಯು ಸರ್ ಎಂದು ರಕ್ಷಾ ಹೇಳಿದರು. ಕೃಷಿಗೆ ಅವನ ನಡವಳಿಕೆ ಅಷ್ಟು ಒಳ್ಳೆಯದು ಎನಿಸಲಿಲ್ಲ. ಇಲ್ಲಿಂದ ಹೋದರೆ ಸಾಕೆನಿಸಿತ್ತು ಆಕೆಗೆ. ಅವನು ಇನ್ನೇನೋ ಹೇಳುವಷ್ಟರಲ್ಲಿ ಕೃಷಿ, ಹೇ ರಕ್ಷಾ ಭಕ್ತಿ ಬಂದರೆ ಹೋಗೋಣ, ಹೇಮಂತ್ ಆಗ್ಲಿಂದ ಕಾಲ್ ಮಾಡ್ತಿದ್ದಾನೆ, ಫಂಕ್ಷನ್ ಆಗಲೇ ಶುರುವಾಗಿದೆಯಂತೆ ಎಂದು ಇಬ್ಬರನ್ನು ಎಳೆದುಕೊಂಡು ಹೊರಟಳು. ಅವನು ಯಾರವನು ಎಂದು ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಬಂದಿರಬೇಕಲ್ಲ. ಕತೆ ಅಂದಮೇಲೆ ಒಬ್ಬ ಹೀರೋಗೆ ಒಬ್ಬ ವಿಲನ್ ಇರದಿದ್ದರೆ ಏನು ಚಂದ ಅಲ್ವಾ? ಇವನು ನಮ್ಮ ಕಥೆಯ ಸೋ ಕಾಲ್ಡ್ ವಿಲನ್. ಹೆಸರು ವಿದುಷ್. ಕಾಲೇಜಿನ ಕೆಲವು ಹುಡುಗಿಯರ ಸೋ ಕಾಲ್ಡ್
ಇಂದ್ರ ಚಂದ್ರ ಇವನೇ. ಎಲ್ಲ ಹುಡುಗಿಯರು ಒಂದು ರೀತಿ ಟೈಮ್ ಪಾಸ್ ಇವನಿಗೆ. ಕರ್ಣನಿಗೆ ಹಣವಿದೆ, ನನ್ನ ಒಪ್ಕೊತಾನೆ ಅನ್ನೋ ಭ್ರಮೆಯಲ್ಲಿ ಹೋಗಿ ಪ್ರಪೋಸ್ ಮಾಡಿ ರಿಜೆಕ್ಟ್ ಆಗಿ ಅದನ್ನೇ ಅವಮಾನ ಅಂದ್ಕೊಂಡು ಅವನಿಗೆ ಅದು ಯಾವ ಹುಡುಗಿ ಸಿಗ್ತಾಳೋ ನಾನು ನೋಡೇ ಬಿಡ್ತೀನಿ ಎನ್ನುವವರನ್ನೆಲ್ಲ ಇವನ ಟೀಮ್. ಕರ್ಣನಿಂದ ಹುಡುಗಿಯರನ್ನು ಛೇಡಿಸಿದ್ದಕ್ಕಾಗಿ ಎಷ್ಟೋ ಒದೆ ತಿಂದರೂ ತಿದ್ದಿಕೊಳ್ಳದೆ ಹೆಮ್ಮೆ ಚರ್ಮದವನು. ಅಪ್ಪ ಅಮ್ಮನ ಒಬ್ಬನೇ ಮಗ. ಕಂಪನಿ ಸಮಾಜ ಸೇವೆ ಎಂದು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಇವನೋ ಪಾರ್ಟಿ ಪಬ್ಬು ಮಾಡಿ ತನ್ನ ಹುಡುಗಿಯರ ಜೊತೆ ಸಮಯ ಕಳೆದು ಪಾರ್ಟಿಯ ಓನರ್ ಜೊತೆ ಏನಾದರೂ ಕಿರಿಕ್ ಮಾಡಿ ಆ ಓನರ್ ಅವರ ಅಪ್ಪನ ಮುಂದೆ ದೂರುತ್ತಿದ್ದರು. ಅವರಪ್ಪ ಅಮ್ಮನ ಮಾನ ಜೊತೆಗೆ ದುಡ್ಡನ್ನು ಹಾಳು ಮಾಡುತ್ತಿದ್ದ. ಮನೆಯವರೆಲ್ಲರೂ ಒಳ್ಳೆಯವರಾಗಿದ್ದರೆ ಇವನೊಬ್ಬ ಅವನ ಮನೆಗೆ ಅಲ್ಲ, ಅವರ ವಂಶಕ್ಕೆ ಶಕುನಿಯಾಗಿದ್ದ. ಗೆಳೆಯರ ಸಹವಾಸ ಅವನನ್ನು ಕೆಡಿಸಿತ್ತು. ಅವನ ಗೆಳೆಯರು ಶ್ರೀಮಂತಿಕೆಯ ಮದವೇರಿದವರು. ಪ್ರಿನ್ಸಿಪಲ್ ಇವನು ಕಾಲೇಜಿನಲ್ಲಿ ಮಾಡುತ್ತಿದ್ದ ಕಿರಿಕ್ಗಳು, ಜಗಳಗಳು ಎಲ್ಲವನ್ನು ಅವನ ತಂದೆಗೆ ಹೇಳಿದ್ದರು. ಅವರು ಇವನಿಗೆ ಎಷ್ಟು ಹೇಳಿದರೂ ಹೇಳಿದ ಮಾತು ತಲೆಯ ಮೇಲೆ ಹೋಗಿದ್ದ ವಿನಃ ತಲೆಯೊಳಗೆ ಒಂದು ಮಾತು ಹೋಗಿರಲಿಲ್ಲ. ಅವರು ಈ ಕಂಪ್ಲೇಂಟ್ಗಳಿಂದ ರೋಸಿ ಹೋಗಿದ್ದರು. ಅವರ ಅಮ್ಮನು ಇವನ ಬಗ್ಗೆ ಚಿಂತಿಸಿ ಅವರ ಆರೋಗ್ಯ ಹದಗೆಡುತ್ತಿತ್ತು. ಅವನಿಗೆ ಅವರ ಅಮ್ಮ ಎಂದರೆ ಬಲು ಪ್ರೀತಿ. ಅವರಮ್ಮನ ಆರೋಗ್ಯ ಕೆಟ್ಟಿದ್ದಕ್ಕೆ ನೀನೇ ಕಾರಣ ಎಂದು ಅವರಪ್ಪ ಇವನನ್ನು ಬೈದಿದ್ದರಿಂದ ಇವನ ಕುಚೇಷ್ಟೆಗಳು, ಇವನ ಜನಗಳು ಸ್ವಲ್ಪ ನಿಂತಿದ್ದವಾದರೂ ಪೂರ್ತಿಯಾಗಿ ನಿಂತಿರಲಿಲ್ಲ. ಏನೇ ಜಗಳ ಆದರೂ ಅವರಪ್ಪನ ಹತ್ತಿರ ಹೋಗದಂತೆ ಎಚ್ಚರ ವಹಿಸಿದ ಭೂಪ. ಆದರೆ ಈಗ ಅವನ ಕಣ್ಣಿಗೆ ಬಿದ್ದಿದ್ದು ಭಕ್ತಿ. ಅವಳನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳುವುದರಲ್ಲಿ ಪೂರ್ತಿ ಅಲ್ಲದಿದ್ದರೂ ಸ್ವಲ್ಪವಾದರೂ ಯಶಸ್ವಿಯಾಗಿದ್ದ. ಎಲ್ಲೋ ಈ 3 ಸುಂದರಿಯರು ಇನ್ನೂ ಬರಲಿಲ್ಲ ಎಂದು ಹೇಮಂತ್ಗೆ ವೈಷ್ಣವಿ ಕೇಳುತ್ತಾಳೆ. ಕಣೆ, ಮಾಡಿದ್ದೆ ಕೃಷಿಗೆ, ಇಲ್ಲೇ ಕಾಲೇಜ್ ಆಚೆ ಇದ್ದಾರಂತೆ, ಬರ್ತಿದ್ದಾರೆ ಎಂದು ಹೇಳಿದ ಹೇಮಂತ್ಗೆ ಹೌದಾ ಸರಿ ಎಂದು ಆಚೆ ನೋಡಿದಳು. ಅಲ್ಲಿ 3 ಸುಂದರಿಯರು ಬರುತ್ತಿದ್ದರು. ಕೃಷಿಕ ಪಿಂಕ್ ಬಣ್ಣದ ಗ್ರಾಂಡ್ ಸಿಲ್ವರ್ ಹಾಕಿ ತನ್ನ ಉದ್ದ ಕೂದಲನ್ನು ಚಿಕ್ಕ ಕ್ಲಿಪ್ನಿಂದ ಬಂಧಿಸಿದ್ದಳು. ಮ್ಯಾಚಿಂಗ್ ಇಯರಿಂಗ್ಸ್ ಹಾಕಿ ಮುದ್ದಾಗಿ ಕಾಣುತ್ತಿದ್ದಳು. ಇನ್ನು ರಕ್ಷಾ ಗ್ರೀನ್ ಅನಾರ್ಕಲಿ, ಕಿವಿಗೆ ಓಲೆ ಹಾಕಿ. ಅವಳ ಕೂದಲು ಭಕ್ತಿ ಹಾಗೂ ಕೃಷಿಯಷ್ಟು ಉದ್ದವಿರಲಿಲ್ಲವಾದ್ದರಿಂದ ಕೂದಲನ್ನು ಹಾಗೆ ಬಂಧಿಸದೆ ಇಳಿಬಿಟ್ಟಿದ್ದಳು. ವೇಲನ್ನು ಒಂದೇ ಕಡೆ ಹಾಕಿ ಸಿಂಪಲ್ ಆಗಿದ್ದರೂ ತುಂಬ ಮುದ್ದಾಗಿ ಕಾಣುತ್ತಿದ್ದರೆ ಹೇಮಂತ್ ಕಣ್ಣಿಗೆ ಹಬ್ಬದಂತಿತ್ತು. ಭಕ್ತಿ ಆರೆಂಜ್ ಬ್ರೌನ್ ಬಣ್ಣದ ಸಿಂಪಲ್ ಲೆಹಂಗ ಧರಿಸಿ ಉದ್ದ ಕೂದಲನ್ನು ಎಣೆದು ಜಡೆ ಹಾಕಿ ಕಿವಿಗೆ ಸ್ವಲ್ಪ ದಪ್ಪವೆನಿಸುವಂತಹ ಓಲೆಗಳನ್ನು ಹಾಕಿ ತುಂಬ ಸಿಂಪಲ್ ಆಗಿ ರೆಡಿಯಾಗಿದ್ದಳು. ತುಟಿಗೆ ಲಿಪ್ಸ್ಟಿಕ್, ಐಲೈನರ್, ಚಿಕ್ಕ ಬಿಂದಿ ಹಚ್ಚಿ ತುಂಬ ಮುದ್ದು ಮುದ್ದಾಗಿ ಕಾಣಿಸುತ್ತಿದ್ದಳು. ಆಡಿಟೋರಿಯಂನ ಆಚೆ ಹೇಮಂತ್, ವೈಷ್ಣವಿ ಹಾಗೂ ಮನೋಜ್, ಸೋನಿಕಾ, ಜಾಹ್ನವಿ ಇವರಿಗೋಸ್ಕರನೇ ಕಾಯುತ್ತಿದ್ದರು. ಬರಬೇಕು ತ್ರಿಪುರ ಸುಂದರಿಯರು, ಎಷ್ಟು ಬರೋಕೆ ನಿಮಗೆ, ಆಗಲೇ ಫಂಕ್ಷನ್ ಶುರುವಾಗಿದೆ ಎಂದು ವೈಷ್ಣವಿ ಹೇಳಿದರೆ, ಸಾರಿ ವೈಶು, ಅದು ಬರುವಾಗ ಬಿದ್ದುಬಿಟ್ಟೆ, ಅದಕ್ಕೆ ಬರೋಕೆ ತಡ ಆಯಿತು, ಬನ್ನಿ ಈಗ ಒಳಗೆ ಹೋಗೋಣ ಎಂದು ಭಕ್ತಿ ಹೇಳಿದಳು. ರಕ್ಷಾ ಮತ್ತು ಕೃಷಿ ಬಿಟ್ಟು ಎಲ್ಲರಿಗೂ ಶಾಕು, ಜೊತೆಗೆ ಆತಂಕ. ಏನೋ ಬಿದ್ಯಾ, ಎಲ್ಲಿ, ಏನಾದರೂ ಏಟಾಗಿದ್ಯಾ, ತೋರಿಸು ಕೈ ಎಂದು ನೋಡೋಕೆ ಬಂದ ವೈಷ್ಣವಿನ ತಡೆದು, ಏನಾಗಿಲ್ವೇ, ಬೀಳ್ತಿದ್ದೆ, ಯಾರೋ ಒಬ್ಬರು ನನ್ನ ಬೀಳದೆ ಇರೋ ಹಾಗೆ ಇಟ್ಕೊಂಡ್ರು. ತಕ್ಷಣ ನಾಲಿಗೆ ಕಚ್ಚಿಕೊಂಡು, ಅಯ್ಯೋ ಪಾಪ, ಅವರ ಹೆಸರೇ ಕೇಳಿಲ್ವಲ್ಲ ಎಂದು ರಕ್ಷಾಗೆ ಹೇಳಿದಳು. ಹೋಗ್ಲಿ ಬಿಡು, ನಿಂಗೇನು ಆಗಿಲ್ವಲ್ಲ, ಸಾಕು ಬಾ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ, ಫಂಕ್ಷನ್ ಶುರುವಾಗಿ ಆಗಲೇ 15 ನಿಮಿಷ ಆಯಿತು ಎಂದು ಎಲ್ಲರೂ ಕರೆದುಕೊಂಡು ಮನೋಜ್ಗೆ ಹೊರಡುತ್ತಾನೆ. ಎಲ್ಲರೂ ಫಂಕ್ಷನ್ ಹಾಲ್ನಲ್ಲಿ ಮುಂದಿನ ಸಾಲಿನಲ್ಲಿ ರಕ್ಷಾ, ಸೋನಿಕಾ, ಜಾಹ್ನವಿ, ಕೃಷಿಕ ಕೂತರೆ ಹಿಂದಿನ ಸಾಲಿನಲ್ಲಿ ಹೇಮಂತ್, ಮನೋಜ್, ಭಕ್ತಿ, ವೈಷ್ಣವಿ ಕೂರುತ್ತಾರೆ. ಇತ್ತ ಹೇಮ ಕಡೆಗೆ ಬಗ್ಗಿ ಭಕ್ತಿ, ಏನು ಸಾಹೇಬ್ರು, ನಿಮ್ಮ ಹುಡುಗಿನೇ ನೋಡ್ತಿರ್ತೀರೋ ಅಥವಾ ಫಂಕ್ಷನ್ನು ಸ್ವಲ್ಪ ಗಮನ ಕೊಟ್ಟು ನೋಡ್ತೀರೋ ಎಂದಾಗ ಹೇಮ ಆಶ್ಚರ್ಯಪಡುತ್ತಾನೆ. ನಾನು ರಕ್ಷಾ ಲವ್ ಮಾಡ್ತಿರೋ ವಿಷಯ ಯಾರಿಗೂ ಹೇಳಿಲ್ವಲ್ಲ, ಇವಳಿಗೆ ಹೆಂಗೆ ಗೊತ್ತಾಯಿತು ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಿರುವಾಗ, ಯಾಕೋ ಶಾಕ್ ಆಯ್ತಾ, ಆಗಲಿ ಅಂತ ತಾನೆ ನಾನು ಈ ಮಾತನ್ನು ಹೇಳಿದ್ದು. ಏನು, ನೀನು ರಕ್ಷಾಗೆ ಕಾಳಾಗ್ತಿರೋ ವಿಷಯ ಏನು ಬ್ರಹ್ಮರಹಸ್ಯ ಅಂದ್ಕೊಂಡ್ಯಾ, ಕೋತಿ, ನಮಗೆಲ್ಲರಿಗೂ ಗೊತ್ತು ಮಚ್ಚ, ಡೋಂಟ್ ವರಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಬಟ್ ನೀನು ಮೊದಲು ಕೆರಿಯರ್ ಕಡೆ ಗಮನ ಕೊಡು, ಓಕೆ, ಲೈಫಲ್ಲಿ ಸೆಟಲ್ ಆಗು, ಆಮೇಲೆ ಅಪ್ಪ ಅಮ್ಮನ ಒಪ್ಪಿಸಿ ನಾವೇ ನಿನಗೆ ಅವಳ ಜೊತೆ ಮದುವೆ ಮಾಡಿಸ್ತೀವಿ, ಓಕೆ. ಹಾಗೆಯೇ ಒಂದು ಮಾತು ಹೇಳಲ್ಲ, ಅವಳಿಗೂ ಮೋಸ್ಟ್ಲಿ ನೀನಂದರೆ ಇಷ್ಟ ಅನಿಸುತ್ತೆ ಕಣೋ, ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಾಳೆ, ಹೇಮಂತ್ ಹಾಗೆ ಹೇಮಂತ್ ಹೀಗೆ ಅಂತೆಲ್ಲ, ಇನ್ನೂ ಏನೇನೋ ಇದೆ, ಆಮೇಲೆ ಹೇಳ್ತೀನಿ, ಆಲ್ ದ ಬೆಸ್ಟ್, ಓಕೆ ಎಂದು ಕಣ್ಣು ಹೊಡೆದಳು ಭಕ್ತಿ. ಬೆರಗುಗಣ್ಣುಗಳಿಂದ ಭಕ್ತಿಯನ್ನೇ ನೋಡುತ್ತಿದ್ದ ಹೇಮಂತ್ಗೆ ಅವಳ ಮಾತು ಕೇಳಿ ಅಲ್ಲೇ ಕುಣಿದಾಡುವಷ್ಟು ಸಂತೋಷವಾಗಿತ್ತು. ಆದರೆ ಫಂಕ್ಷನ್ ಅಲ್ವಾ, ಅದಕ್ಕೆ ಸುಮ್ಮನೆ ಕೂತಿದ್ದ. ಥ್ಯಾಂಕ್ಸ್ ಕಣೋ ಭಕ್ತಿ,
ನೀನಾದರೂ ಇದೆಯಲ್ಲ ನನ್ನ ಅರ್ಥ ಮಾಡ್ಕೊಳ್ಳೋಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೆಯಲ್ಲ ಅಷ್ಟು ಸಾಕು ನನಗೆ. ನೀನು ಹೇಳ್ದಂಗೆ ಮೊದಲು ಲೈಫಲ್ಲಿ ಸೆಟಲ್ ಆಗಿ ಆಮೇಲೆ ರಕ್ಷಾಗೆ ನಾನು ಪ್ರಪೋಸ್ ಮಾಡೋದು ಓಕೆನಾ ಎಂದು ಹೇಳಿದಾಗ, ಏನದು ನಿಮ್ಮಿಬ್ಬರದು ಗುಸುಗುಸು ಪಿಸು ಪಿಸು ಸುಮ್ಮನೆ ಕೂತ್ಕೊಬಾರ್ದಾ ಎಂದು ರಕ್ಷಾ ತಿರುಗಿ ಬೈದಾಗ, ಭಕ್ತಿ ಸಾರಿ ಮೇಡಮ್ ಎಂದು ನಾಟಕ ಮಾಡಿ ಸುಮ್ಮನೆ ಕೂರುತ್ತಾಳೆ. ಅಲ್ಲಿಗೆ ಹೇಮಂತ್ ಮತ್ತೆ ಭಕ್ತಿಯ ಸಂಭಾಷಣೆಗೆ ತೆರೆ ಬೀಳುತ್ತದೆ. ಇತ್ತ ಲೈಬ್ರರಿಯಲ್ಲಿ ಬುಕ್ ಓದುತ್ತಾ ಕುಳಿತಿದ್ದ ಕಡೆ ಚಿರಾಯು ಬಂದು, ಲೋಕರ್ಣ ಬಾರೋ ಫಂಕ್ಷನ್ಗೆ ಹೋಗೋಣ, ಇವತ್ತು ನಮ್ಮ ಜೂನಿಯರ್ಸ್ ಮತ್ತು ಆ ಬಿ.ಕಾಮ್ ಜೂನಿಯರ್ಸ್ ಫ್ರೆಷರ್ಸ್ ಡೇ ಕಣೋ ಎಂದು ಹೇಳಿದಾಗ, ಗೊತ್ತೋ ಮಾರಾಯ, ಅದಕ್ಕೆ ತಾನೇ ನಾನು ಇಲ್ಲಿ ಕೂತಿರೋದು. ನಿಂಗೆ ಗೊತ್ತು ತಾನೇ ನನಗೆ ಈ ಫಂಕ್ಷನ್ ಎಲ್ಲ ಹಾಗೆ ಬರಲ್ಲ ಅಂತ, ಆದರೂ ಕರಿತೀಯಾ? ಲೋ ಹೀಗಂದ್ರೆ ಹೆಂಗೋ, ಅಲ್ಲಿ ನಿಮ್ಮಪ್ಪ ಬಂದಿದ್ದಾರೆ ಅಂತಾನಾ? ಅಲ್ಲ ನೀನೇ ಅಲ್ವೇನೋ ಸ್ಟೂಡೆಂಟ್ ಪ್ರೆಸಿಡೆಂಟ್, ನೀನೇ ಬರೆದಿದ್ರೆ ಹೇಗೆ? ಪ್ಲೀಸ್ ಕಣೋ ಬಾರೋ, ಅಲ್ಲಿ ಗೋವಿಂದ್ ಸರ್ ನಿನ್ನ ಆಗ್ಲಿಂದ ಕರೀತಿದ್ದಾರೆ, ಸ್ಟೂಡೆಂಟ್ಗೆ ನೀನು ಒಪಿನಿಯನ್ ಹೇಳಬೇಕಂತೆ ಬಾರೋ ಎಂದು ಕರೆದಾಗ, ಕರ್ಣ ಲೇ ಚಿರಾಯಿ ಹೋಗೋ, ನಾನಾಗಲೇ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ನಾನಿಲ್ಲಿ ಬಂದು ಕೂತಿರೋದು ಎಂದು ಹೇಳಿದಾಗ, ಲೋ ಕರ್ಣ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ ಕರಿಬೇಡ ಅಂತ, ಆದರೂ ಹಾಗೆ ಕರೀತೀಯ, ಹೋಗೋ ನಿನ್ನಜ್ಜಿ. ನಿನ್ನ ಕರೆಯೋಕೆ ಬಂದಲ್ಲ, ನನ್ನ ಹಳೆ ಮೆಟ್ ತಗೊಂಡು ನಾನೇ ಹುಡ್ಕೊಬೇಕು ಎಂದು ಕೋಪ ಮಾಡಿಕೊಂಡು ಹೊರಡುತ್ತಾನೆ. ಕರ್ಣ ಸಹ ಅವನ ಹಿಂದೇನೆ ಲೈಬ್ರರಿಯಿಂದ ಆಚೆ ಬಂದು ಚಿರುನ ತಡೆಯುತ್ತಾನೆ. ಲೋ ಚಿರಾಯು ಲೋ ನಿಂತ್ಕೊಳ್ಳೋ ಪ್ಲೀಸ್ ಕಣೋ, ಜೋಕ್ ಮಾಡಿದ್ನಪ್ಪ, ಅದಕ್ಕೆ ಯಾಕೆ ಮುಖಾನ ಹೊಳೆಲ್ಲಾರಿ ಕೆಳಗೆ ಸಿಕ್ಕಿ ಟೊಮೊಟೊ ಥರ ಮಾಡ್ತೀಯಾ? ಸರಿ ಬಾ, ಅಮ್ಮ ನಿನ್ನ ಜೊತೆ ಮಾತಾಡದೆ ತುಂಬ ದಿನ ಆಯಿತು, ಕರ್ಕೊಂಡು ಬಾ ಅಂದಿದ್ರು, ಬಾ ಹೋಗೋಣ ಎಂದು ಹೇಳಿದಾಗ, ಅಪ್ಪ ತಂದೆ ನನ್ನ ಬಿಟ್ಟು ಬಿಡು, ನನಗೆ ನೈಸ್ ಮಾಡೋಕ್ಕೆ ಬರಬೇಡ, ಅಲ್ಲಿ ಫಂಕ್ಷನ್ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ, ನಾನು ಹೋಗಬೇಕು, ನೀನು ಮಾಡಬೇಕಾಗಿರೋ ಕೆಲಸ ಎಲ್ಲ ನನ್ನ ಮೇಲಿದೆ, ಅಂಕಲ್ ಬೇರೆ ಅಲ್ಲೇ ಇದ್ದಾರೆ ಗೆಸ್ಟ್ ಆಗಿ, ಅವರಿಗೆಲ್ಲ ಊಟಕ್ಕೆ ರೆಡಿ ಮಾಡಬೇಕು, ಬಾಯ್ ಆಮೇಲೆ ಸಿಗ್ತೀನಿ ಎಂದು ಹೇಳಿ ಹೊರಟೆ ಹೋದ. ಲೋ ನಿಂತ್ಕೊಳ್ಳೋ, ಅಯ್ಯ ಹೊರಟೆ ಹೋದ್ನಲ್ಲ, ಇವನು ಸಿಗಲಿ ಎಲ್ಲೋಗ್ತಾನೆ, ಅಪ್ಪ ಗೆಸ್ಟಾಗಿ ಬಂದಿದ್ದಾರಾ? ಹಾಗಾದರೆ ಕುಯ್ಯೋದು ಗ್ಯಾರಂಟಿ, ಮನೇಲಿ ಅಲ್ಲದೆ ಇಲ್ಲಿ ಬೇರೆ ಅವರ ಪ್ರವಚನ ಕೇಳಬೇಕಾ? ಈ ಕೃಷಿ ಎಲ್ಲಿದ್ದಾಳೋ, ಅವಳು ಬಂದರೆ ಕರ್ಕೊಂಡು ಹೋಗ್ತೀನಿ ಎಂದು ಅವಳಿಗೆ ಕಾಲ್ ಮಾಡ್ತಾನೆ. ಅವಳು ಕಾಲ್ ರಿಸೀವ್ ಮಾಡದಿದ್ದ ಕಾರಣ ಚಿರುಗೆ ಕಾಲ್ ಮಾಡಿ ಫಂಕ್ಷನ್ ಮುಗಿದ ಮೇಲೆ ಅವಳನ್ನು ಮನೆಗೆ ಕರೆತರುವಂತೆ ಹೇಳಿ ಮನೆಗೆ ಹೊರಡುತ್ತಾನೆ. ಇತ್ತ ಫಂಕ್ಷನ್ ಮುಗಿದ ಮೇಲೆ ಹೊರಟ ಗೋವಿಂದರಾಜ್ ಅವರು ಕೃಷಿ ಅವರ ಗೆಳೆಯರೊಡನೆ ಮಾತನಾಡುತ್ತಾ ಜೋರಾಗಿ ನಗುತ್ತಾ ಕಾರಿಡಾರ್ನಲ್ಲಿ ನಿಂತಾಗ ಅವರ ಬಳಿ ಬಂದು ನಿಲ್ಲುತ್ತಾರೆ. ಇವರು ತಮ್ಮ ಹರಟೆಯಲ್ಲಿ ತಲೀನರಾಗಿರುವವರು. ಗೋವಿಂದರಾಜ್ ಅವರು ಬಂದ ತಕ್ಷಣ ಎಲ್ಲರೂ ಸೀರಿಯಸ್ ಆಗಿ ನಿಂತು ಎಲ್ಲರೂ ವಿಶ್ ಮಾಡುತ್ತಾರೆ. ಅವರ ಗಂಭೀರ ಮುಖ ನೋಡಿ, ಎಲ್ಲಿ ನಮ್ಮ ಹರಟೆ ಕೇಳಿ ಎಲ್ಲಿ ಸರ್ ಬೈಯಲು ಬಂದಿದ್ದಾರೋ ಎಂದು ಹೆದರುತ್ತಾ ನಿಂತಾಗ ಒಮ್ಮೆಲೆ ಕೃಷಿ ಮತ್ತು ಗೋವಿಂದರಾಜ್ ಅವರು ಜೋರಾಗಿ ನಗಲು ಶುರು ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಮತ್ತು ಬೆರಗು. ಇವರಿಬ್ಬರು ಯಾಕೆ ಹೀಗೆ ನಗುತ್ತಿದ್ದಾರೆ ಎಂದು ಸ್ವಲ್ಪ ಸುಧಾರಿಸಿಕೊಂಡು ಕೃಷಿ, ಹೇ ಗಾಯ್ಸ್, ಇವರು ನಮ್ಮ ದೊಡ್ಡಪ್ಪ, ಮೈ ಸ್ವೀಟ್ ಡ್ಯಾಡಿ ಎಂದು ಅವರ ಪಕ್ಕ ನಿಂತು ಹೇಳಿದಾಗ ಎಲ್ಲರೂ ಗರಬಡಿದವರ ಹಾಗೆ ನಿಲ್ಲುತ್ತಾರೆ. ಹೇ ಯಾಕ್ರೋ ಹಿಂಗೆ ನಿಂತಿದ್ದೀರಾ? ಹೋ ಇಷ್ಟು ದಿನ ನಾನು ನಿಮಗೆ ಏನು ಹೇಳಿಲ್ಲ ಅಂತಾನಾ ಎಂದು ಎಲ್ಲರಿಗೂ ಕೇಳಿದಾಗ, ಹೇ ಮಕ್ಕಳ ಯಾಕೋ ಹಿಂಗಿದ್ದೀರಾ? ನೋಡಿ ನೀವು ನನಗೆ ನನ್ನ ಮಕ್ಕಳಿದ್ದ ಹಾಗೆ, ಯಾಕೆ ಇಷ್ಟೊಂದು ಭಯ? ಅದು ಅಂಕಲ್ ಸಾರಿ ಸರ್, ನೀವು ಇವರಪ್ಪ ಅಂತ ತಿಳಿದಿಲ್ಲ, ಅದು ಅಲ್ಲದೆ ನಮಗೆ ಯಾರಿಗೂ ಕೃಷಿ ಈ ಸಂಸ್ಥೆಯ ಓನರ್ ಮಗಳು ಅಂತ ಹೇಳಿರಲಿಲ್ಲ ಎಂದು ಭಕ್ತಿ ಹೇಳಿದಾಗ, ನೋಡಿ ಮಕ್ಕಳ, ನೀವೆಲ್ಲರೂ ನನಗೆ ನಮ್ಮ ಕೃಷಿ ಸಮಾನ ಅಂದೆ ತಾನೆ, ಮತ್ತೆ ಯಾಕೆ ಈ ಫಾರ್ಮಾಲಿಟೀಸ್ ಎಲ್ಲ? ಅಂಕಲ್ ಅಂತ ಕರೆಯಿರಿ ಪುಟ್ಟ ಎಂದು ಭಕ್ತಿಯ ತಲೆ ನೆವರಿಸಿದರು. ಇವತ್ತು ಬನ್ನಿಪ್ಪ, ನನ್ನ ಫ್ರೆಂಡ್ಸ್ ಪರಿಚಯ ಮಾಡಿಸ್ತೀನಿ, ಅವರಿಗೆಲ್ಲ ಸರ್ಪ್ರೈಸ್ ಕೊಡಬೇಕು ಅಂದ್ಲು, ಅದಕ್ಕೆ ಬಂದೆ. ಕೃಷಿ ಕಡೆ ತಿರುಗಿ, ಏನು ಬಂಗಾರಿ, ನಿನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿ ಕೊಡಲ್ವಾ ಎಂದು ಕೇಳಿದರು.
ಆಗ ಕೃಷಿ ಎಲ್ಲರನ್ನು ಪರಿಚಯ ಮಾಡುತ್ತಿದ್ದಳು. ಎಲ್ಲರೂ ಇಷ್ಟು ದೊಡ್ಡ ಸಂಸ್ಥೆಯ ರಾಯಭಾರಿಯಾಗಿ, ಎಷ್ಟೋ ಕಂಪನಿಗಳ ಒಡೆಯನಾಗಿ, ಇಷ್ಟು ಚೆನ್ನಾಗಿ ತಮ್ಮ ಮಕ್ಕಳಂತೆ ಮಾತನಾಡಿಸುವ ಅವರ ಸರಳತೆಗೆ ಮಾರು ಹೋಗಿದ್ದರು. ಎಲ್ಲರನ್ನು ಮಾತನಾಡಿಸಿ, ಸರಿ ಮಕ್ಕಳ, ನಾನು ಆಫೀಸ್ಗೆ ಹೋಗಬೇಕು ಎಂದು ಹೇಳಿ ಕೃಷಿ ಕಡೆ ತಿರುಗಿ, ಪುಟ್ಟ, ನಿನ್ನ ಚಿರು ಮನೆಗೆ ಕರ್ಕೊಂಡು ಹೋಗ್ತಾನಂತೆ, ಹುಷಾರು ಬರ್ಲಾ ಎಂದು ಎಲ್ಲರಿಗೂ ತಿಳಿಸಿ ಹೊರಡುತ್ತಾರೆ. ಅವರು ಹೋದ ಮೇಲೆ, ಲೇ, ಯಾಕೆ ಹೇಳಿಲ್ಲ ನೀನು ಈ ಕಾಲೇಜ್ ಓನರ್ ಮಗಳು ಅಂತ ಎಂದು ಸೋನಿಕಾ ದಬಾಯಿಸುತ್ತಾಳೆ. ಅದಕ್ಕೆ ಕೃಷಿ, ಹೇಳಿದ್ರೆ ಏನು ಮಾಡ್ತಿದ್ರಿ ಎಂದು ಕೇಳಿದಾಗ ಎಲ್ಲರೂ ಸುಮ್ಮನಾಗುತ್ತಾರೆ. ಅದಕ್ಕೆ ನಸುನಕ್ಕ ಕೃಷಿ, ಅಲ್ಲ ಕಣ್ರೋ, ನನಗೆ ದುಡ್ಡು ನೋಡಿ ಫ್ರೆಂಡ್ಶಿಪ್ ಮಾಡೋರು ಬೇಕಿಲ್ಲ, ನನಗೆ ಪ್ರೀತಿ ಸ್ನೇಹ ಬೇಕು. ಅದಕ್ಕೆ ನಾನು ಯಾವ ವಿಷಯ ಹೇಳಿಲ್ಲ. ದುಡ್ಡಿದ್ರೆ ಎಲ್ಲರೂ ಬರ್ತಾರೆ, ಆದರೆ ಅವರ ಪ್ರೀತಿ ಸ್ನೇಹ ಪರಿಶುದ್ಧವಾಗಿರಲ್ಲ. ನಿಜವಾದ ಪ್ರೀತಿ ಸ್ನೇಹನ ನಾನು ನಿಮ್ಮಲ್ಲಿ ಕಂಡೆ. ಎಲ್ಲಿ ನಿಜ ಹೇಳಿದರೆ ನನ್ನಿಂದ ದೂರ ಆಗ್ತೀರಾ ಅನ್ನೋ ಭಯ ಇತ್ತು. ಆದರೂ ಸ್ನೇಹದಲ್ಲಿ ಎಂದು ಏನು ಮುಚ್ಚಿಡಬಾರದು ಅನಿಸ್ತು. ಅದಕ್ಕೆ ಎಲ್ಲ ಹೇಳಿದೆ. ಈಗ ಹೇಳಿ, ನನ್ನ ಜೊತೆ ಮುಂಚಿನ ಹಾಗೆ ಇರ್ತೀರಲ್ಲ ಎಂದು ಕೇಳಿದಾಗ ಎಲ್ಲರೂ ಅವರ ಸರಳತೆಗೆ, ಅವಳ ಪ್ರೀತಿಗೆ, ಅವಳ ಮಾತಿಗೆ ಮಾರು ಹೋಗಿದ್ದರು. ಅವಳದು ಸ್ವಚ್ಛ ಮನಸ್ಸು ಎಂದು ಎಲ್ಲರಿಗೂ ಮುಂಚೆ ತಿಳಿದಿತ್ತು. ಅಷ್ಟು ಶ್ರೀಮಂತಿಕೆಯಾಗಿದ್ದರೂ ದಿನವೂ ಬಸ್ಸಿನಲ್ಲಿ ಬರುತ್ತಿದ್ದಳು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುತ್ತಿದ್ದ ಕೃಷಿ ಎಲ್ಲರನ್ನು ಗೆದ್ದಿದ್ದಳು. ಕೃಷಿ, ನಿನ್ನಂಥ ಗೆಳತಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಕಣೆ ಎಂದು ಭಕ್ತಿ ಹೇಳಿದಾಗ ಎಲ್ಲರೂ ಭಾವುಕರಾಗಿದ್ದರು. ಅಯ್ಯೋ ರಾಮ, ಬಿಟ್ರೆ ನೀವಿಲ್ಲೇ ನಂದಗೋಕುಲ ಸೀರಿಯಲ್ ಶುರು ಮಾಡಿಬಿಡ್ತೀರಾ ಅನಿಸುತ್ತೆ. ಲೋ ಹೇಮಾ, ಬಾರೋ ಕ್ಯಾಂಟೀನ್ಗೆ ಹೋಗೋಣ ಎಂದು ಮನೋಜ್ ಹೇಳಿದಾಗ, ಹೇಮಂತ್, ಹೌದು ಕಣೋ, ಸರಿ ಬಾ, ಕ್ಯಾಂಟೀನ್ ಕಡೆ ಹೋಗಿ ಒಂದು ಕಡೆ ಕಾಫಿ ಕುಡಿಯೋಣ, ನೀವು ಸೀರಿಯಲ್ ಮುಗಿಸಿ ಬನ್ನಿ, ನಾ ಹೋಗ್ತೀವಿ ಎಂದಾಗ ಅವನನ್ನು ತಿನ್ನೋ ಹಾಗೆ ನೋಡಿದಾಗ, ಲೋ, ಇವರಿಗೆಲ್ಲ ಮಧ್ಯಾಹ್ನ ಊಟ ಮಾಡಿಸಿಲ್ವೇನೋ ನೀನು? ಇವತ್ತು ನಮ್ಮ ಸೀನಿಯರ್ ಸಖತ್ ಆಗಿ ಅಡುಗೆ ಮಾಡಿಸಿದ್ರು. ಇವರು ನೋಡೋ ರೇಂಜ್ಗೆ ನೋಡಿದರೆ ನಮ್ಮನ್ನು ಪೀಸಾಗಿ ಕಟ್ ಮಾಡದೇನೆ ಹಾಗೆ ತಿಂತಾರೆ ಅನಿಸ್ತಿದೆಯಲ್ಲೋ, ಓಡೋ ಎಂದು ಹೇಮಂತ್ ಹೇಳಿದ. ಆಗ ಎಲ್ಲ ಹುಡುಗಿಯರು ಇವರಿಬ್ಬರ ಹಿಂದೆ ಓಡಿದರು. ಈ ಇಬ್ಬರು ಹುಡುಗರು ಎದ್ದನೋ ಬಿದ್ದನೋ ಎಂದು ಓಟಕ್ಕಿತ್ತರು. ಆಮೇಲೆ ಗ್ರೌಂಡ್ ತುಂಬ ಓಡಾಡಿ ಸುಸ್ತಾಗಿ ಎಲ್ಲರೂ ಅಲ್ಲೇ ಕಟ್ಟಿಯ ಮೇಲೆ ಕುಳಿತರು. ಲೋ, ಎಲ್ಲರೂ ಹೀಗೆ ಯಾವತ್ತೂ ಒಂದಾಗಿರೋಣ ಕಣ್ರೋ, ಯಾರನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ. ಈ ಫ್ರೆಂಡ್ಶಿಪ್ ನಮ್ಮ ಜೀವನ ಪೂರ್ತಿ ನಿಭಾಯಿಸೋಣ ಎಂದು ಶಪಥ ಮಾಡೋಣ ಎಂದು ಭಕ್ತಿ ಹೇಳಿದಳು. ಅವಳ ಮಾತನ್ನು ಕೇಳಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಕೈ ಹಾಕಿ ನಂತರ ಎಲ್ಲರೂ ಖುಷಿಯಿಂದ ಐಫೆ ಮಾಡಿದರು. ಅಷ್ಟರಲ್ಲಿ ಅಲ್ಲಿಗೆ ಚಿರು ಕಾಲ್ ಮಾಡಿ ತಾನು ಪಾರ್ಕಿಂಗಲ್ಲಿದ್ದೀನಿ, ಮನೆಗೆ ಹೋಗಲು ಬರಬೇಕೆಂದು ಕೃಷಿಗೆ ಹೇಳಿದ. ಎಲ್ಲರಿಗೂ ಬಾ ಹೇಳಿ ಹೊರಟಳು. ನಂತರ ಎಲ್ಲರೂ ಅವರವರ ಮನೆಯ ಕಡೆಗೆ ಹೊರಟರು. ಹೇಮಂತ್ ತನ್ನ ಸ್ಕೂಟಿ ತಂದಿಲ್ಲವೆಂದು ಭಕ್ತಿ ಹೋಗುವ ಕಡೆಯೇ ಅವನ ಮನೆ ಇರುವುದರಿಂದ ತಾನು ಬರುತ್ತೇನೆ ಎಂದು ಹೇಳಿ ಭಕ್ತಿ ಜೊತೆಗೆ ಹೊರಟ. ಇತ್ತ ಕರ್ಣ ತನ್ನ ಮನೆಗೆ ಬಂದು ಅಜ್ಜಿ ಅಜ್ಜನ ಜೊತೆಗೆ ಮಾತನಾಡುತ್ತಾ ಕೀಟಲೆ ಮಾಡುತ್ತಾ ಕುಳಿತಿದ್ದಾಗ ಅವನಪ್ಪ ಬಂದರು. ಏನು ಸಾಹೇಬ್ರು, ಫಂಕ್ಷನ್ಗೆ ಬರದೇ ಇರೋವಷ್ಟು ಬ್ಯುಸಿನಾ ಎಂದು ಛೇಡಿಸಿದರು. ಅಯ್ಯೋ, ಸಿಕ್ಕಾಕೊಂಡಲ್ಲ, ಶಿವನೇ ನೀನೇ ಕಾಪಾಡು ಎಂದು ಅಂದುಕೊಂಡ. ಅದು ಅಪ್ಪ ಎಂದು ರಾಗ ಎಳೆದಾಗ ನಕ್ಕ ಗೋವಿಂದರಾಜ್, ಏನು ಮನೆಯಲ್ಲಿ ಪ್ರವಚನ ಕೇಳೋದಲ್ಲದೆ ಅಲ್ಲಿನೂ ಕೇಳಬೇಕಾಗುತ್ತಲ್ಲ ಅಂತ ಓಡಿ ಬಂದ್ಯಾ ಎಂದು ಹೇಳಿದಾಗ ಕರ್ಣ ಬಾಯಿ ಬಿಟ್ಟುಕೊಂಡು, ಆಹಾ, ಇವರಿಗೆ ಹೇಗೆ ಗೊತ್ತಾಯಿತು? ಏನು, ನಂಗೆ ಗೊತ್ತಿಲ್ಲದೆ ಯಾವುದಾದರೂ ಶಕ್ತಿ ಇಟ್ಕೊಂಡಿದ್ದಾರಾ? ಇವರು ಹೆಂಗೆ ಗೊತ್ತಾಯಿತು? ನಾನು ಹಂಗೆ ಅಂದ್ಕೊಂಡಿದ್ದು ಎಂದು ಯೋಚಿಸುತ್ತಿರುವಾಗ, ಏನು ಸುಳ್ಳು ಹೇಳಲಿ ಅಂತ ಯೋಚಿಸ್ತಿರೋ ಹಾಗೆ ಎಂದು ಗೋವಿಂದ್ ಅವರು ಹೇಳಿದಾಗ ಕರ್ಣ ಅಲ್ಲೂ ಕಿರಿದು, ಹಿ ಡ್ಯಾಡ್, ಅದು ಆ ಕೃಷಿ ಇದ್ದಾಳಲ್ಲ ಎಂದು ಹೇಳುತ್ತಿರುವಾಗ ಎಂದು ಎಲ್ಲ ವಿಷಯನೂ ಕೇಳಿಸಿಕೊಂಡ ಕೃಷಿ, ಅಪ್ಪ ಅದೇನು ಅಂದರೆ ನನಗೆ ಒಂದು ಬುಕ್ ಬೇಕಿತ್ತು, ಅದಕ್ಕೆ ಅದನ್ನು ತರೋಕೆ ಇವನನ್ನು ಅಂಗಡಿಗೆ ಕಳಿಸಿದ್ದೆ. ಅದು ನಾಳೆ ನನ್ನ ಫ್ರೆಂಡ್ ಬರ್ತಡೆ. ಆದರೆ ಈ ನಿಮ್ಮ ರಾಜಕುಮಾರನಿಗೆ ಎಲ್ಲ ಅಂಗಡಿ ಸುತ್ತಾಡಿದ್ರು ಆ ಬುಕ್ ಸಿಗಲಿಲ್ವಂತೆ, ಅದಕ್ಕೆ ಆಪ್ ಮೋರೆ ಹಾಕ್ಕೊಂಡು ಬಂದಿದ್ದಾನೆ ಎಂದು ಅಣ್ಣನಡಿಗೆ ನೋಡಿ ಕಣ್ಣುಡಿದಳು. ಅದಕ್ಕೆ ಕಣ್ಣಲ್ಲೇ ಥ್ಯಾಂಕ್ಸ್ ಹೇಳಿ ಅಪ್ಪನ ಮುಂದೆ ಹೌದಪ್ಪ ಇನ್ನೂ ಅಂತೆ ಮೂತಿ ಮಾಡುತ್ತಾನೆ ಕರ್ಣ. ಅವನ ಕೆನ್ನೆ ತಟ್ಟಿ,
ಫ್ರೆಶ್ ಅಪ್ ಆಗಲು ಹೋಗುತ್ತಾರೆ. ಲೋ, ಏನೋ ನಿನ್ನ ಕತೆ, ನಾನು ಹೇಳಿದೆ ತಾನೆ ನಿಂಗೆ ಬಾರೋ ಮಗನೇ ಫಂಕ್ಷನ್ಗೆ ಅಂದರೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಪುಂಗಿದೆ ಅಲ್ವಾ? ಸರಿಯಾಗಿ ಸಿಕ್ಕಾಕೊಂಡಿದ್ದೆ ಮಗನೇ. ಕೃಷಿ ನಿನ್ನ ಕಾಪಾಡಿದ್ರು ಎಂದು ಗೆಳೆಯನ ಬೆನ್ನಿಗೆ ಗುದ್ದಿದ ಚಿರು. ಹೂನಪ್ಪ, ಇವತ್ತು ನನ್ನ ಮುದ್ದು ತಂಗಿ ಕಾಪಾಡದೆ ಹೋಗಿದ್ರೆ ಇವತ್ತು ನನ್ನ ಪ್ರೀತಿ ದೇವರಿಗೆ ಪ್ರೀತಿ, ಅಪ್ಪನ ಅಷ್ಟೋತ್ತರ ನಾಮಾವಳಿ ಕೇಳಬೇಕಿತ್ತು ಎಂದು ಹೇಳಿದ. ಆಹಾ, ನಮ್ಮ ಅಮ್ಮನ ರಾಜಕುಮಾರನೇ, ನೀನು ಯಾವತ್ತಿದ್ರೂ ನನ್ನ ಪಾಲಿಗೆ ರಾಜಗಮಾರನೇ. ನನಗೆ ಬೆಣ್ಣೆ ಹತ್ತೀಯಾ? ನಂಗದೆಲ್ಲ ಗೊತ್ತಿಲ್ಲ. ನೀನು ನನಗೆ ಐಸ್ ಕ್ರೀಮ್ ಕೊಡಿಸ್ತಿದ್ರೇನೆ ನಾನು ನಿನ್ನ ಮಾತಾಡ್ಸೋದು ಎಂದು ಹೇಳಿದಾಗ, ನೋಡಪ್ಪ ನೀನು ಮುದ್ದಿನ ತಂಗಿ ಷರತ್ತು, ಈಗ ಟ್ಯಾಕ್ಸ್ ಕಟ್ಟು ಮಗನೇ. ಸರಿ ಅಮ್ಮ, ನನಗೆ ಆಗ್ಲಿಂದ ಕಾಲ್ ಮಾಡ್ತಿದ್ದಾರೆ, ನಾನು ಹೊರಡ್ತೀನಿ, ಓಕೆ ಬಾಯ್ ಎಂದು ಹೊರಟ ಚಿರು. ರೀ ಚಿರು, ಬನ್ನಿ, ನೀವು ನನ್ನ ಜೊತೆ ಐಸ್ ಕ್ರೀಮ್ ತಿನ್ನೋರಂತೆ ಎಂದಾಗ, ಇಲ್ಲಪ್ಪ ನನಗೆ ಬೇಡ, ಯು ಗಾಯ್ಸ್ ಎಂಜಾಯ್ ಎಂದು ಹೊರಟ. ಸರಿ ಬಾಬಾ, ನನ್ನ ಮುದ್ದು ಅಣ್ಣ ಐಸ್ ಕ್ರೀಮ್ ಕೊಡಿಸು ಎಂದಾಗ, ಹೋಗೆ ಐಸ್ ಕ್ರೀಮ್ ಅಂತೆ ಐಸ್ ಕ್ರೀಮ್, ಹೋಗಿ ಫ್ರಿಜ್ನಲ್ಲಿ ಇರುತ್ತೆ ಐಸ್ ನೀರು ಕುಡಿದು ಸಮಾಧಾನ ಆಗು. ಏನೋ ಹೆಲ್ಪ್ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಹೇಳಿದ್ದೆ ಹೆಚ್ಚು, ಇನ್ನು ಐಸ್ ಕ್ರೀಮ್ ಬೇರೆನಾ? ಮುಖ ನೋಡು, ಹೋಗು ಪುಟ್ಟ, ಬೇರೆ ಏನಾದರೂ ಕೆಲಸ ಇದ್ದರೆ ನೋಡಿಕೊಂಡು ಹೋಗು ಎಂದ ಕರ್ಣ. ಹೋ ಹಂಗ, ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತೀಯಾ? ಇರು, ದೊಡ್ಡಪ್ಪಂಗೆ ಹೇಳ್ತೀನಿ, ನೀನು ಫಂಕ್ಷನ್ಗೆ ಬರದೆ ದೊಡ್ಡಪ್ಪನನ್ನೇ ಬೈದೆ ಅಂತ ಎಂದು ಅಪ್ಪ ಎಂದು ಕೂಗಿದ್ದಾಗ ಅವಳ ಬಾಯಿ ಮುಚ್ಚಿದ ಕರ್ಣ. ಅಮ್ಮ ತಾಯಿ ಬೇತಾಳೇಶ್ವರಿ, ಬೇಡಮ್ಮ, ನಿಂಗೆ ಐಸ್ ಕ್ರೀಮ್ ತಾನೇ ಬೇಕು, ಬಾ ಕೊಡಿಸ್ತೀನಿ ಎಂದು ಹೊರಟಾಗ, ಹಂಗೆ ಬಾ ದಾರಿಗೆ. ಈ ಕೃಷಿ ಅಂದರೆ ಇಲ್ಲದ ಕಾಲರ್ನ ಎತ್ತಿ ಅಣಕಿಸಿದಳು. ಕೃಷಿ, ಸರಿ ಹೋಗು, ಫ್ರೆಶ್ ಅಪ್ ಆಗಿ ಬಾ, ನಾನು ಬಂದೆ, ಡ್ರೆಸ್ ಚೇಂಜ್ ಮಾಡಿ ಎಂದು ರೂಮಿಗೆ ಹೋಗಿ, ತುಂಬ ದಿನ ಆಯಿತು ನನ್ನ ಫೇವ್ರೆಟ್ ಟೀ ಶರ್ಟ್ ಹಾಕೊಂಡಿಲ್ಲ, ಈ ಕೋತಿ ಕೊಡಿಸಿರೋ ಟೀ ಶರ್ಟ್ ಹಾಕೊತೀನಿ ಎಂದು ಕಬೋರ್ಡ್ನಿಂದ ಬ್ಲ್ಯಾಕ್ ಬಣ್ಣದ ಅವನ ತಂಗಿ ಇಷ್ಟಪಟ್ಟು ಅವನ ಬರ್ತ್ಡೇಗೆ ಕೊಡಿಸಿದ ಟೀ ಶರ್ಟ್ ಹಾಕ್ಕೊಂಡು ತನ್ನ ಹೇರ್ ಸ್ಟೈಲ್ ಮಾಡಿಕೊಂಡು ಪರ್ಫ್ಯೂಮ್ ಹಾಕ್ಕೊಂಡು ರೆಡಿಯಾಗಿ ಬೈಕಿ ತಿರುಗಿಸುತ್ತಾ ಶುಳ್ಯ ಹೊಡೆಯುತ್ತಾ ಮೆಟ್ಟಿಲಿಳಿದು ಬರುವುದನ್ನು ಆಗಲೇ ರೆಡಿಯಾಗಿ ನಿಂತ ಕೃಷಿ ಕಣ್ಣರಳಿಸಿ, ಐ ಅಣ್ಣ, ಲವ್ ಯು ಕಣೋ, ನಾನು ಕೊಡಿಸಿ ಟೀ ಶರ್ಟ್ ಅಲ್ವೇನೋ ಇದು, ಒಳ್ಳೆ ಹೀರೋ ಥರ ಕಾಣಿಸ್ತಿದ್ಯಾ ಕಣೋ ಎಂದು ಚಿಕ್ಕ ಮಕ್ಕಳ ಹಾಗೆ ಖುಷಿಪಟ್ಟಳು. ಸರಿ, ಹಾಗಾದರೆ ನಿಂಗೆ ಖುಷಿ ಆಯಿತಲ್ಲ, ಹಾಗಾದರೆ ಐಸ್ ಕ್ರೀಮ್ ಕ್ಯಾನ್ಸಲ್ ಅನ್ನು ಎಂದು ಕಣ್ಣೊಡೆಯುತ್ತಾನೆ. ಅಣ್ಣ ಎಂದು ಗೋಗರೆದವಳ ಕಿವಿ ಹಿಂಡಿ, ನೀನು ಹೇಗೆ ಬೆಣ್ಣೆ ಹಚ್ಚಿದ್ರೆ ನಾನು ಕರ್ಕೊಂಡು ಹೋಗಲ್ಲ ನೋಡು. ಹೋಗೋ, ಏನೋ ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಂದರೆ ನಿನ್ನ ಹಿಂಗಂತೀಯ, ಬೇಕಿಲ್ಲ ಹೋಗು, ನಿನ್ನ ಐಸ್ ಕ್ರೀಮ್ ಬೇಡ, ಏನೂ ಬೇಡ ಎಂದು ಮುಖ ತಿರುಗಿಸಿದಾಗ, ಅಯ್ಯೋ ನನ್ನ ಮುದ್ದು ರಾಜಕುಮಾರಿಗೆ ಕೋಪನೂ ಬರುತ್ತಾ? ಎಲ್ಲಿ ತೋರಿಸಿ ಮೇಡಮ್ ನಿಮ್ಮ ಮುಖಾನ ಎಂದು ತನ್ನ ಕಡೆ ತಿರುಗಿಸಿಕೊಂಡು, ನನ್ನ ಮುದ್ದು ಕೋತಿ, ನಿನ್ನ ಬಿಟ್ಟರೆ ಇನ್ಯಾರನ್ನೇ ನಾನು ಕಾಡ್ಸೋಕ್ಕಾಗುತ್ತೆ? ನನ್ನ ಮುದ್ದು ಅಲ್ವಾ, ಹಾಗೆಲ್ಲ ಕೋಪ ಮಾಡ್ಕೊಂಬಾರ್ದಮ್ಮ, ಎಲ್ಲಿ ನಗು ಎಂದು ಕಚಗುಳಿ ಕೊಟ್ಟು ನಗಿಸುತ್ತಾನೆ. ಅಷ್ಟರಲ್ಲಿ ಕರ್ಣನ ಚಿಕ್ಕಮ್ಮ ಬಂದು, ಏನು ಮಾಡ್ತಿದ್ದೀರಾ ಅಣ್ಣ ತಂಗಿ? ಲೇ ಕೃಷಿ, ಪಾಪ ನನ್ನ ಮಗ ಈಗ ತಾನೇ ಬಂದಿದ್ದಾನೆ ಕಾಲೇಜ್ನಿಂದ, ಆಗಲೇ ಅವನ್ನ ಕಾಡಿಸೋಕೆ ಶುರು ಮಾಡಿದ್ಯಾ? ಕರ್ಣ, ಆಚೆ ಹೊರಡ್ತೀರೇನೋ ಎಂದು ಕೇಳಿದಾಗ, ಹೌದು, ನನಗೆ ಬೇರೆ ಕೆಲಸ ಇಲ್ಲ ನೋಡು, ನಿನ್ನ ಮಗನ್ನ ಕಾಡಿಸೋದೆ ನನ್ನ ಕೆಲಸ. ಅವನು ಇವತ್ತು ನನ್ನ ಜೊತೆ ಬೆಟ್ ಕಟ್ಟಿದ್ದ, ಅದರಲ್ಲಿ ಅವನು ಸೋತಿದ್ದಾನೆ, ಅವನು ಈಗ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು, ಅದಕ್ಕೆ ಹೋಗ್ತಿದ್ದೀವಿ, ಹೌದೇನೋ ಕರ್ಣ? ಹೌದು ಸರಿ ಅಮ್ಮಂಗೆ ಹೇಳಿಬಿಡಿ, ನಾ ಹೊರಡ್ತೀವಿ. ಪುಟ್ಟ ಬಾರೆ, ಬಾಯ್ ಎಂದು ಬೈಕ್ ತೆಗೆಯಲು ಹೊರಡುತ್ತಾನೆ. ಓಕೆ ಬಾಯ್ ಎಂದು ಕೃಷಿ ಅವನ ಹಿಂದೆ ಹೋಗುತ್ತಾಳೆ. ಹುಷಾರು ಮಕ್ಕಳ, ಬೇಗ ಬನ್ನಿ ಎಂದು ಹೇಳಿ ತಮ್ಮ ಕೆಲಸ ಮಾಡಲು ಹೋಗುತ್ತಾರೆ ಕೃಷಿಯಮ್ಮ. ಸರಿ ಹತ್ತು ಬೇಗ ಎಂದು ಕರ್ಣ ಮತ್ತೆ ಅವನ ತಂಗಿಯನ್ನು ಹೊತ್ತ ಬೈಕ್ ಐಸ್ ಕ್ರೀಮ್ ಪಾರ್ಲರ್ ಕಡೆಗೆ ಹೋಗುತ್ತದೆ. ಆಗ ತಾನೇ ಬಂದು ಬಟ್ಟೆ ಬದಲಾಯಿಸಿದ ಭಕ್ತಿ ಅಮ್ಮನ ಜೊತೆ ಅರಟುತ್ತಿರಬೇಕಾದರೆ ಅಲ್ಲಿಗೆ ಬಂದ ಪಕ್ಕದ ಮನೆ ಹುಡುಗ ಧನ್ವಿತ್. ಏನೋ ಧನು, ಇಲ್ಲಿಗೆ ಬಂದಿದ್ದೀಯಾ? ಸ್ಕೂಲ್ ಮುಗೀತ ಪುಟ್ಟ ಎಂದು ಭಕ್ತಿ ಕೇಳಿದಾಗ, ಹ್ಞೂ ಅಕ್ಕ, ಈಗ ತಾನೇ ಹೋಗಿ ಬಂದೆ ಎಂದು ನೀರಸವಾಗಿ ಹೇಳಿದಾಗ, ಯಾಕೋ ಪುಟ್ಟ, ಏನಾಯ್ತೋ? ಅಮ್ಮ ಏನಾದರೂ ಅಂದ್ಲಾ ಎಂದು ಪಂಕಜ ಅವರು ಕೇಳಿದಾಗ, ಆಂಟಿ, ಅದು ಅಮ್ಮ ನನಗೆ ಹೋಮ್ವರ್ಕ್ ಮಾಡಿದರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದಿದ್ರು, ಅದಕ್ಕೆ ನಾನು ಬೇಗ ಹೋಮ್ವರ್ಕ್ ಮುಗಿಸಿದ್ರೆ ಅವರಿಗೇನೋ ಕೆಲಸ ಇದೆಯಂತೆ, ಅದಕ್ಕೆ ಇವತ್ತು ಬೇಡ ನಾಳೆ ಹೋಗೋಣ ಅಂದರು. ಹ್ಞೂ ಎಂದು ರಾಗ ಎಳೆಯುತ್ತ, ಅಯ್ಯೋ ಅಷ್ಟೇನಾ?
ಅಮ್ಮ, ನನಗೂ ತುಂಬ ದಿನ ಆಯಿತು ಐಸ್ ಕ್ರೀಮ್ ತಿನ್ನದೆ. ಧನುನ ಕರ್ಕೊಂಡು ಹೋಗಿ ಬರಲಾ? ಪ್ಲೀಸ್ ಮಾ, ಪ್ಲೀಸ್ ಎಂದು ಗೋಗರೆಯುತ್ತಾಳೆ. ಸರಿ ಕಂದ, ಹುಷಾರು ಕಣೆ ಎಂದು ಹೇಳಿದಾಗ, ಬಾರೋ ಧನು, ನಿಮ್ಮ ಅಮ್ಮನಿಗೆ ಹೇಳಿ ಹೋಗೋಣ. ಅವರ ಅಮ್ಮನಿಗೆ ಹೇಳಿ ಇಬ್ಬರು ಹೊರಟರು ಐಸ್ ಕ್ರೀಮ್ ಪಾರ್ಲರ್ಗೆ. ಪಾರ್ಲರ್ಗೆ ಬಂದ ಭಕ್ತಿ, ಧನ್ವೀತ್, ಸರಿ ಪುಟ್ಟ ಇಲ್ಲೇ ಕೂತಿರು, ನಿಂಗೆ ಐಸ್ ಕ್ರೀಮ್ ತರ್ತೀನಿ ಎಂದು ಹೋಗುತ್ತಾಳೆ. ಸರ್, ಒಂದು ಚಾಕ್ಲೇಟ್ ಫ್ಲೇವರ್ ಹಾಗೆ ಒಂದು ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿ ಎಂದು ಹೇಳಿ ಅಲ್ಲಿ ನಿಲ್ಲುತ್ತಾಳೆ. ಇತ್ತ ಪಾರ್ಲರ್ಗೆ ಕರ್ಣ, ಕೃಷಿ ಬಂದರು. ಲೋ ಅಣ್ಣ, ಹೋಗೋ, ನನ್ನ ಫೇವ್ರೆಟ್ ಸ್ಟ್ರಾಬೆರಿ ಐಸ್ ಕ್ರೀಮ್ ತಾರೋ ಪ್ಲೀಸ್ ಎಂದು ಹೇಳಿದಾಗ, ಲೇ ಹೋಗೆ, ನಿನ್ನ ಕರ್ಕೊಂಡು ಬಂದಿದ್ದೇ ಹೆಚ್ಚು, ಐಸ್ ಕ್ರೀಮ್ ತಂದು ಕೊಡಬೇಕಾ? ನಾನೇನು ನಿನ್ನ ಕೆಲಸದವನು ಅಂದ್ಕೊಂಡಿದ್ದೀಯಾ? ಅಯ್ಯ, ನಿನ್ನ ಮುದ್ದು ತಂಗಿ ಕೇಳಿದ್ದನ್ನು ನಡೆಸಿಕೊಡದೆ ಇರೋ ನೀನೆಂತ ಅಣ್ಣನೋ? ಪ್ಲೀಸ್ ಕಣೋ, ನನ್ನ ಮುದ್ದು ಅಲ್ವಾ, ಪ್ಲೀಸ್ ಎಂದಾಗ ತಂಗಿಯ ಮುದ್ದು ಮುಖ ನೋಡಿ, ಶುದ್ಧ ತರಲೆ ಕಣೆ ನೀನು ಎಂದು ಅವಳ ತಲೆಗೆ ಮೊಟಕಿ ಕೌಂಟರ್ ಕಡೆ ಹೋಗುತ್ತಾನೆ. ಅಷ್ಟರಲ್ಲಿ ಎದುರಿನಿಂದ ಬಂದ ಹುಡುಗಿ ಅವನಿಗೆ ಡಿಕ್ಕಿ ಹೊಡೆದು ಅವಳ ಕೈಯಲ್ಲಿನ ಐಸ್ ಕ್ರೀಮ್ ಎಲ್ಲ ಅವನ ಫೇವ್ರೆಟ್ ಟೀ ಶರ್ಟ್ ಮೇಲೆ ಚೆಲ್ಲಿದ್ಲು. ಅವನಿಗೆ ಎಲ್ಲಿಲ್ಲದ ಕೋಪ ಬಂದಿತ್ತು. ಬೈಯಲು ಆ ಹುಡುಗಿಯ ಮುಖ ನೋಡಿದಾಗ ಅವನ ಕೋಪ ಇನ್ನೂ ಜಾಸ್ತಿಯಾಗಿತ್ತು. ನೀನಾ ಎಂದು ಕೋಪದಿಂದ ನೋಡಿದಾಗ ಭಕ್ತಿ ಅವನ ಮುಖ ನೋಡಿ ಶಾಕ್ ಆಗಿ, ನೀವಾ ಎಂದು ಕಣ್ಣು ಬಾಯಿ ದೊಡ್ಡದಾಗಿ ಬಿಟ್ಟಾಗ, ನಾನೇ. ಏ ಈಡಿಯಟ್, ಕಣ್ಣನ್ನೇನು ನೆತ್ತಿ ಮೇಲೆ ಹಿಡ್ಕೊಂಡು ಓಡಾಡ್ತೀಯಾ? ಅದು ಅದು ಏನದು ಅದು ಅಂತ ರಾಗ ಎಳೀತೀಯಾ? ಮೊನ್ನೆ ಕೆಸರು ಸಿಡಿಸಿದ್ದಕ್ಕೆ ದೊಡ್ಡದಾಗಿ ನನಗೆ ರೋಪ್ ಹಾಕಿದ್ಯಲ್ಲ, ಇವತ್ತು ನೀನು ನನ್ನ ಮೇಲೆ ಐಸ್ ಕ್ರೀಮ್ ಅಭಿಷೇಕ ಮಾಡಿದ್ಯಲ್ಲ, ನಾನೇನು ಮಾಡಲಿ? ಆನ್ಸರ್ ಮೀ ಎಂದು ಗುಡುಗಿದ. ಅಲ್ಲಿದ್ದವರೆಲ್ಲ ಇವರನ್ನು ನೋಡುತ್ತಿದ್ದರು. ಅದನ್ನು ನೋಡಿದ ಭಕ್ತಿ ಕಣ್ಣಲ್ಲಿ ನೀರು ಬಂತು. ಅದು ಟೇಬಲ್ ಎಡವಿ ನಿಮ್ಮೇಲೆ ಬೀಳಿಸಿಬಿಟ್ಟೆ. ಐ ಆಮ್ ಸಾರಿ ಎಂದಳು ಅಳುವ ಧ್ವನಿಯಲ್ಲಿ. ಅಣ್ಣ, ಏನು ಮಾಡ್ತಿದ್ಯೋ? ಐಸ್ ಕ್ರೀಮ್ ತಗೊಂಡು ಬಾ ಅಂದರೆ ನೀನು. ಅರೆ ಭಕ್ತಿ, ನೀನೇನಿಲ್ಲಿ ಅಳ್ತಿದ್ಯೇನೆ, ಏನಾಯಿತು ಅಣ್ಣ, ಏನಾಯಿತು ಎಂದು ಅಣ್ಣನ ಕಡೆ ತಿರುಗಿದಾಗ ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನ ಬಟ್ಟೆಯ ಮೇಲೆ ಐಸ್ ಕ್ರೀಮ್ ಚೆಲ್ಲಿತ್ತು. ಭಕ್ತಿಯ ಮುಖದ ಗಾಬರಿ ಎಲ್ಲ ನೋಡಿ ಅವನ ಕೋಪದ ಅರಿವಿದ್ದ ಕೃಷಿ, ಭಕ್ತಿ, ನೀನು ಅಣ್ಣನ ಮೇಲೆ ಐಸ್ ಕ್ರೀಮ್ ಚೆಲ್ಲಿದ್ಯಾ ಎಂದಾಗ, ಎಂದು ತಲೆಯಾಡಿಸಿದಳು ಭಕ್ತಿ. ಅವನು ಖಂಡಿತ ಇವಳಿಗೆ ಏನೋ ಅಂದಿರುತ್ತಾನೆ ಎಂದು ತಿಳಿದು ಅಲ್ಲಿಯ ಪರಿಸ್ಥಿತಿಯನ್ನು ತಿಳಿಗೊಳಿಸಲು, ಹೋಗ್ಲಿ ಬಿಡು ಅಣ್ಣ, ಏನೋ ತಪ್ಪಿ ಆಗಿರುತ್ತೆ ಬಿಡು ಎಂದು ಹೇಳುವಾಗ ತಡೆದು, ಓಹೋ ಹೌದಾ, ಸರಿ, ಹಾಗಾದರೆ ನನ್ನ ಮೇಲೆ ಐಸ್ ಕ್ರೀಮ್ ಚೆಲ್ಲಿದ್ದಕ್ಕೆ ತಗೋ, ನನಗೆ ಅವತ್ತಿನ ದುಡ್ಡು ಕೊಟ್ಟಿದ್ದಲ್ಲ, ಅದಕ್ಕೂ ಸೇರಿಸಿ ನಿಂಗೆ ಟಿಪ್ಸ್ ಅಂತ 1000 ರೂಪಾಯಿ ಕೊಟ್ಟಿದ್ದೀನಿ, ತಗೊಂಡು ಎಂಜಾಯ್ ಮಾಡು. ಬಾ ಪುಟ್ಟ, ನಿಂಗೆ ಐಸ್ ಕ್ರೀಮ್ ಬೇರೆ ಕಡೆ ಕೊಡಿಸ್ತೀನಿ. ಇಂಥ ಚೀಪ್ ಜನ ತಿನ್ನೋ ಕಡೆ ಐಸ್ ಕ್ರೀಮ್ ತಿನ್ನಬೇಡ ನೀನು ಎಂದು ಕೃಷಿನ ಎಳೆದುಕೊಂಡು ಹೋಗುತ್ತಾನೆ ಕರ್ಣ. ಕೃಷಿಗೆ ಒಂದು ಅರ್ಥವಾಗಿರಲಿಲ್ಲ. ಯಾಕೆ ಭಕ್ತಿನ ಕರ್ಣ ಚೀಪ್ ಅಂದ? ಯಾಕೆ ಅವಳು ಇವನಿಗೆ ದುಡ್ಡು ಕೊಟ್ಟಿದ್ಲು? ಅದರ ಜೊತೆಗೆ ತನ್ನ ಗೆಳತಿ, ಅದರಲ್ಲೂ ಜೀವದ ಗೆಳತಿಗೆ ಚೀಪ್ ಅಂದಿದ್ದು ಕೋಪ ತರಿಸಿತ್ತು. ಇದೆಲ್ಲ ಯೋಚಿಸುತ್ತಾ ಅವಳನ್ನು ಕರ್ಣ ಪಾರ್ಕಿಂಗ್ಗೆ ಕರ್ಕೊಂಡು ಬಂದ. ಅಣ್ಣನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು, ಅಣ್ಣ, ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಿದ್ದೀಯಾ? ಭಕ್ತಿಗೆ ಯಾಕೆ ಚೀಪ್ ಅಂದೆ? ಏನಾಯಿತು? ಅವಳು ನನ್ನ ಫ್ರೆಂಡ್ ಕಣೋ, ನನ್ನ ಬೆಸ್ಟ್ ಫ್ರೆಂಡ್. ಯಾಕೆ ಚೀಪ್ ಅಂದೆ ಅಂತಾನಾ? ಅವಳೇ, ನಾನು ಅಕಸ್ಮಾತಾಗಿ ಕೆಸರು ಸಿಡಿಸಿದ್ದಕ್ಕೆ ನನಗೆ ಜನರ ಮುಂದೆ ಅವಮಾನ ಮಾಡಿದವಳು ಅವಳು. ಅವಳಿಗೆ ಈಗ ಸರಿಯಾಗಿ ಮಾಡಿದ್ದೀನಿ ಎಂದ ಬುಸುಗುಡುತ್ತಾ. ಮುಂದೆ ಅವಳಿಗಾಗಿ ಎಷ್ಟು ಪರದಾಡಬೇಕಾಗುತ್ತದೆ ಎಂಬ ಸಣ್ಣ ಅರಿವು ಸಹ ಅವನಿಗೆ ಇರಲಿಲ್ಲ. ಈಗ ತಾನೇ ಏನು ಮಾತನಾಡಿದರೂ ತಪ್ಪು. ಇತ್ತ ಫ್ರೆಂಡ್ನ ವಹಿಸಿ ಮಾತನಾಡಿದರೆ ಅಣ್ಣನಿಗೆ ಬೇಜಾರಾಗುತ್ತೆ. ಭಕ್ತಿ ತನ್ನ ಬೆಸ್ಟ್ ಫ್ರೆಂಡ್, ಕಾರಣವಿಲ್ಲದೆ ಅವಳೇನು ಮಾಡಲಾರಳು ಎಂಬ ನಂಬಿಕೆಯಲ್ಲಿ ಅಡ್ಡ ಕತ್ತರಿಯಲ್ಲಿ ಸಿಕ್ಕ ಅಡಿಕೆಯಂತಾಗಿತ್ತು ಅವಳ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ಭಕ್ತಿಯನ್ನೇ ಕೇಳಬೇಕು ಎಂದುಕೊಂಡು ಸುಮ್ಮನಾದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.